ನಮಸ್ತೆ ಫ್ರೆಂಡ್ಸ್, ನಾನು ಶ್ವೇತಾ ಚಂದ್ರಶೇಖರ್ ಕುಮಟಾ. ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಕಡ್ಲೆ ಬೀಚಿಗೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಏನಪ್ಪ ಇವಳು ಉತ್ತರ ಕನ್ನಡ ಅಂತಾಳೆ, ಕುಮಟಾ ಅಂತಾಳೆ, ಬೀಚ್ ಅಂತಾಳೆ, ಆದರೆ ಒಂದು ಮಾತು ಕುಮಟಾದಾಡ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮಾತು ಬೆಂಗಳೂರಲ್ಲಿ ಅರ್ಥನೇ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲರೂ ನೋಡಲಿ ಅಂದ್ಬಿಟ್ಟು, ಎಲ್ರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಬೆಂಗಳೂರದೇ ಮಾತಾಡ್ತಾ ಇದ್ದೀನಿ. ನಮ್ಮ ಬದಿಗನ ಮಾತು ಎತ್ತಲ ಬದಿಗೆ ಹೋದ್ರೂ ಸಿಗೋದಿಲ್ಲ. ನಮ್ಮ ಬದಿ ಮಾತು, ನಮ್ಮ ಬದಿ ಬೀಚು ಬೇಕು ಅಂದರೆ ನಿಮಗೆ ಕುಮಟಕ್ಕೆ ಬರಬೇಕು. ನಾನು ಬರ್ತಾ ಇರಬೇಕಾದ್ರೆ ಏಡಿ ಅದರೊಳಗೆ ಹೋಯಿತು. ಇದೆ ಅಂದ್ಬಿಟ್ಟು ತೆಗೆದು ನೋಡಿದೆ, ಆದರೆ ಏನು ಕಾಣಿಸ್ಲೇ ಇಲ್ಲ. ದೂದ್ ಸಾಗರ್ ಥರ ಕಾಣಿಸ್ತಾ ಇತ್ತು ನೀರು. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ, ಗಾಳಿಗಳು ಯಾವ ಕಡೆ ಬರ್ತಾ ಇದೆ ಅಂದ್ಬಿಟ್ಟು ಅಲೆಗಳು ಆ ಕಡೆನೇ ಹೋಗ್ತಾ ಇದೆ. ನೀರು ತುಂಬಾ ಜೋರಿತ್ತು. ಅಲೆಗಳು ತುಂಬ ಹೊಡಿತಾ ಇದ್ವು. ಆಟ ಆಡೋಕ್ಕೆ ಭಯ ಅನಿಸ್ತು, ಆದರೂ ಬಿಡಲಿಲ್ಲ, ಆಟ ಆಡಿದ್ವಿ. ನೋಡಿ, ಸುಮಾರು 5 ಗಂಟೆ ಆಗಿತ್ತು ನಾವು ಬಂದಾಗ. ಸನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ನಾನು ಡಿ ಪಿಲಿ ಹಾಕಿದ್ದೀನಲ್ಲ ಫೋಟೋ, ಅದು ಇಲ್ಲಿದೆ ಬೀಚಿಂದು. ತುಂಬ ಫೋಟೋಸ್ ತಕ್ಕೊಂಡ್ವಿ. ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮೇಲೆ ಬರೋಕ್ಕೆ ಇಷ್ಟನೇ ಇರಲಿಲ್ಲಾಗಿತ್ತು. ಫುಲ್ ಬಟ್ಟೆ ಎಲ್ಲ ಒದ್ದೆ ಹೋಗಿತ್ತು. ಗಾಡಿಗಳ ಸೌಂಡ್ ಇಲ್ಲ, ಜನರುಗಳ ಸೌಂಡ್ ಇಲ್ಲ, ಬರೀ ಅಲೆಗಳ ಸೌಂಡು ಮತ್ತು ಗಾಳಿ ಸೌಂಡ್ ಅಷ್ಟೇ ಕೇಳಿಸ್ತಾ ಇತ್ತು. ನೆಮ್ಮದಿ ಅನ್ನಿಸ್ತಾ ಇತ್ತು. ಮನೆಗೆ ಹೋಗೋಕ್ಕೆ ಇಷ್ಟನೇ ಆಗ್ತಿಲ್ಲಾಗಿತ್ತು. ಬಟ್ಟೆಗಳೆಲ್ಲ ಒದ್ದೆ ಮಾಡಿಕೊಂಡು ಆಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.